ಯಾಕೋ ಇತ್ತೀಚೆಗೆ ಗೊತ್ತಾಗ್ತಾ ಇಲ್ಲ, ಕಾಂಗ್ರೆಸ್ ಅಧ್ಯಕ್ಷರಂತ ರಾಹುಲ್ ಗಾಂಧಿಯವರು, ದೇವೇಗೌಡರು, ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು ಒಂದು ಸೋಲಿನ ಭೀತಿಯಿಂದ ಪಾಕಿಸ್ತಾನದ ಏಜೆಂಟ್ಗಳ ಥರ ವರ್ತಿಸ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ದಲ್ಲಿ ಏನು ಈ ರೀತಿ ಪಾಕಿಸ್ತಾನದ ಏಜೆಂಟ್ಗಳ ಥರ ಏನು ವರ್ತಿಸ್ತಾ ಇದ್ದಾರೋ ಅವ್ರ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 2-3 ಜಿಲ್ಲೆಯಲ್ಲೇ ಕಾಂಗ್ರೆಸ್ಸು JDS ಪಕ್ಷ ಗೆಲ್ಲಕ್ಕೋಸ್ಕರವಾಗಿ ತಿಣಕಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಾಕಿಸ್ತಾನದ ಏಜೆಂಟ್ಗಳ ಥರ ಇವರು ವರ್ತನೆಯನ್ನು ಮಾಡ್ತಾಯಿದ್ರು. ಬೇಜವಾಬ್ದಾರಿತನದಿಂದ ಇವತ್ತು ಜನರು ಈ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸೋಂಥ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯರು ಹೇಳ್ತಾರೆ, ನಾನು ಮೋದಿಗಿನ ದೊಡ್ಡವನು, ವಯಸ್ಸಲ್ಲಿ ದೊಡ್ಡವನು ಅಂತೇಳಿ ಹೇಳಿದ್ದಾನೆ. ಅಂದರೆ ಅವರು ಮಾತಾಡೋಂಥ ಭಾಷೆ ಏನಿದೆನೋ ಇಡೀ ರಾಜ್ಯದಲ್ಲಿ ಜನರು ಯಾರು ಮೆಚ್ಚಂಥ ಸ್ಥಿತಿಯಲ್ಲಿಲ್ಲ. ಅಲ್ಲಿ ಏನವರು ಬೆಂಗಳೂರಲ್ಲಿ ದೋಸ್ತಿ ಏನಾಗಿದ್ದರು, ಈ ಹಳ್ಳಿಗಾಡು ಪ್ರದೇಶದಲ್ಲಿದ್ದಂಥ ಕಾರ್ಯಕರ್ತರು, JDS ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಇವತ್ತಿನ ತನಕ ಇದು ದೂರನೇ ಉಳಿದಿದ್ದಾರೆ. ಹಂಗಾಗಿ ವಾತಾವರಣ ನೋಡ್ತಾ ಇದ್ದರೆ ಇಡೀ ರಾಜ್ಯದಲ್ಲಿದ್ದಂಥ ಜನರು ಕಾಂಗ್ರೆಸ್ ಪಕ್ಷವನ್ನು, JDS ಪಕ್ಷವನ್ನು ತಿರಸ್ಕಾರ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಲೋಕಸಭೆ ಚುನಾವಣೆಗಳಾದ್ರಿಂದ ಭಾಳಷ್ಟು ದೊಡ್ಡ ಬದಲಾವಣೆಗಳಾಗಬೇಕಾಗಿದೆ. ಸರ್ಕಾರ ನಾವು ಯಾರೋ ಪ್ರಯತ್ನವನ್ನು ಮಾಡಿ ಪತನ ಮಾಡೋದು ಬೇಕಾಗಿಲ್ಲ. ನಾವು ಸುಮ್ಮನೆ ಇದ್ದರೆ ಅದರ್ಶದೇ ಬಿದ್ದೋಗುತ್ತೆ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಿನ್ನೆನ ಪಾಪ ಹೊರಗಡೆ ಬಂದನ ಮನುಷ್ಯ, ಆತ ಫುಲ್ಲು ಫೆಡಿಸ್ಟೇಷನ್ ಆಗಿ ಕಾಮನ್ ಸೆನ್ಸೇ ಇಲ್ಲಾರ್ದಂಥ ಮುಖ್ಯಮಂತ್ರಿಗಳು. ಆತಗೇನು ತಲೆ ಇದೇನ್ರಿ? ಆತನೇನೋ ಯಾರನ್ನು ಮುಖ್ಯಮಂತ್ರಿ ಅಂತಾರನ್ರಿ? ಆತ ಏನ್ರಿ ಆತ ಸುಮ್ಮನೆ ಏನೋ 30 ಸ್ಥಾನಗಳು ಬಂದು ಇಲ್ಲ ಲಾಟ್ರಿಗೆ ಮುಖ್ಯಮಂತ್ರಿ ಆದಂಥವ್ರು ನಮಗೆ ಹೇಳ್ತಾರೇನ್ರಿ ಅವರು ಬುದ್ಧಿ? ಅಲ್ಲಿ ಮಗನ ಗೆಲ್ಸ್ಕೊಳೋ ಸಲ ಒಂದು ಕ್ಷೇತ್ರದಲ್ಲಿ ಗೆಲ್ಸ್ಕೊಳೋ ಶಕ್ತಿ ಇಲ್ಲದಂಥವ್ರು ಇವತ್ತು ನಮಗೆ ಹೇಳ್ತಾರೇನ್ರಿ ಅವರು? ರಾಮ್ಲಿ ಮೇಲೆ ಒಂದು ಅಲಿಗೇಷನ್ ನೋಡ್ಸಕ್ಕೆ ಹೇಳ್ರಿ, ಅದು ಬಹಿರಂಗವಾಗಿ ಸವಾಲಾಗ್ತೀನಿ. ಬೇಕಾದ್ರೆ ಇವತ್ತಿನ ರಾಜೀನಾಮೆ ಕೊಟ್ಟು ಮುಂದೆ ಯಾವತ್ತು ರಾಜಕಾರಣದಲ್ಲೇ ನಿಲ್ಲಲ್ಲ. ಏನು ಮಾತಾಡ್ತಾನೆ ರೀ ಅದು? ಅಲ್ಲ, ವೈಯಕ್ತಿಕವಾಗಿ ಏನೇನೋ ಮಾಡಲಿ ಅವನು ಏನು ಮಾಡಿದ್ರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ನೆನ್ಪಿಡ್ಕೊಂಬಿಡ್ರಿ, ರಾಮ್ಲವರು